ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಒಂದು ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಏನು ಕಿತ್ತಾಡ್ತಾರಪ್ಪ, ಒಂದು ಚಿಕ್ಕ ವಿಷಯ ಇಟ್ಕೊಂಡದ್ದು ಎಷ್ಟು ಅಂತ ಕಿತ್ತಾಡ್ತಾರೆ ಮಾರಾಯ. ಪ್ರತಿ ವಾರದಲ್ಲೂ ಬಂದು ಕಿತ್ತಾಡಬೇಡಿ, ಚಿಕ್ಕ ಚಿಕ್ಕ ವಿಷಯಕ್ಕೆ ಒಂದೊಂದು ಪದ ಇಟ್ಕೊಂಡು ಕಿತ್ತಾಡಬೇಡಿ ಅಂತ ಪ್ರತಿ ಸಾರಿ ಸುದೀಪ್ ಸರ್ ಹೇಳಿದ್ರು ಕೂಡ ಕಿತ್ತಾಡ್ತಾರಲ್ಲ ಗುರು. ಆಮೇಲೆ ಈ ಬಿಗ್ ಬಾಸ್ ನನ್ನ ಮಕ್ಕಳಿಗೆ ಏನು ಬುದ್ಧಿ ಇದೆಯಾ ಇಲ್ವಾ ಅಂತ ಸೋಮವಾರ ಬಂದರೆ ಸಾಕು ಬರೀ ಇದೇ ಕಿತ್ತಾಟದ್ದೇ ಪ್ರೋಮೋಗಳಾಗ್ತಾರೆ. ಬೆಳಿಗ್ಗೆ ಮಧ್ಯಾಹ್ನನೂ ಬಿಡೋದಿಲ್ಲ. ಯಾವ ರೇಂಜಿಗೆ ಟಾಕ್ಸಿಕ್ ಕ್ರಿಯೇಟ್ ಮಾಡಿಟ್ಟಿದ್ದಾರೆ ಅಂತಂದರೆ, ಒಂದು ಟಾಸ್ಕ್ ಇಲ್ಲ, ಒಂದು ನೆಟ್ಟಗಾಗಿರುವಂಥ ಚಟುವಟಿಕೆ ಇಲ್ಲ, ಒಂದು ತಿಂಗಳ ಮೇಲೆ ಆಗಿದೆ ಅಲ್ಲ, ಆಲ್ಮೋಸ್ಟ್ ಒಂದಾದರೂ ನೆನಪಿಗೆ ಇರೋವಂಥ ಟಾಸ್ಕ್ ಇದಾವ. ಆ ಟಾಸ್ಕ್ ಇದ್ರೂ ಕೂಡ ಅದರಲ್ಲೂ ಒಂದು ಟಾಕ್ಸಿಕ್ ತೊಗೊಂಬರ್ತಾರೆ. ಅದು ಯಾವುದೋ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿಯಲ್ಲಿ ಅಲ್ಲಿ ಟಾಸ್ಕ್ ನಿಯತ್ತಾಗಿ ಆಡೋರ್ಗೂ ಕೂಡ ಅದು ಸಿಗಲ್ಲ. ಅದು ಇಂಥ ಬಿಗ್ ಬಾಸ್, ಇಂಥ ಸೀಸನ್ ಯಾವ ನನ್ನ ಮಗನಿಗೆ ಬೇಕು ಗುರು. ಆಡಿಯನ್ಸ್ಗಳು ಸುಮ್ಮನೆ ಕಮೆಂಟ್ ಸೆಕ್ಷನಲ್ಲಿ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ನು ಗ್ರೇಟು ಇವ್ನು ಗ್ರೇಟು, ಅವ್ನು ಇದು ಮಾತಾಡ್ದ ಇವನು ಅದು ಮಾತಾಡ್ದ ಅಂತ ನಾವುಗಳು ಸಾಯಬೇಕೇ ಹೊರತು ಈ ನನ್ನ ಮಕ್ಕಳು ಬಂದು ಮಜಾ ತಗೊಂತವ್ರೆ. ಆ ವೀಕೆಂಡಲ್ಲಿ ಸುದೀಪ್ ಸರ್ ಸುಮ್ಮನೆ ಬಂದು ಇದು ಮಾಡಬೇಕು. ಬಿಗ್ ಬಾಸ್ ಸೀಸನ್ 12ರಲ್ಲಿ ಹರ್ಕೊಳ್ಳೋದು, ಉರ್ಕೊಳ್ಳೋದು, ಕಿರ್ಚೋದು, ಅರ್ಚೋದು, ಇದು ಬಿಟ್ಟು ಇನ್ನೇನು ದಬಾಗ್ತಿದ್ದಾರೆ ಒಳಗಡೆಗೆ. ಆಮೇಲೆ ಇದನ್ನು ಚೆನ್ನಾಗಿ ಆಡಲಿಕ್ಕೆ ಏನು ಟಾಸ್ಕ್ಗಳನ್ನ ಕೊಡ್ತಿದ್ದಾರೆ ಬಿಗ್ ಬಾಸ್ ನನ್ನ ಮಕ್ಕಳು ಇವರು. ಆ ಟೀಮ್ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಸೀಸನ್ 12 ಅಥವಾ 10ರಿಂದ ಟೀಮೇ ಸರಿ ಇಲ್ಲ. ಸುದೀಪ್ ಸರ್ ಹೆಂಗೋ ಬಿಟ್ಟಿದ್ರು, ಅದು ಯಾಕೆ ತಿರ್ಗಾ ಹೋಗಿ ಸೇರ್ಕೊಂಡ್ರು ಅಂತ ನನಗೆ ಅನಿಸ್ತಾ ಇತ್ತು ಇವಾಗ. ಇವ್ರು ಮಾಡೋ ಕಿತ್ತೋಗಿರೋ ಕೆಲಸಗಳಿಗೆಲ್ಲನೂ ವೀಕೆಂಡಲ್ಲಿ ಬಂದುಬಿಟ್ಟು ಅವ್ರು ಅದಕ್ಕೆ ಒಂದು ಜಸ್ಟಿಫಿಕೇಶನ್ ಕೊಡಬೇಕು. ಈ ದರ್ದು ಏನು ಬೇಕು, ಅದರಲ್ಲಿ ಬೇರೆ 4 ವರ್ಷ ಬೇರೆ ಇದಕ್ಕೆ ತಿರ್ಗಾ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದಾರೆ. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಇವಾಗ ಟಾಸ್ಕ್ಗಳು ಕೊಟ್ಟಿಲ್ಲ, ಚಟುವಟಿಕೆಗಳು ಕರೆಕ್ಟಾಗಿರೋ ಕೊಟ್ಟಿಲ್ಲ ಅಂತಂದರೆ ಇನ್ನೇನು ಮಾಡ್ತಾರೆ? ಇದೇ ಚಿಕ್ಕ ಚಿಕ್ಕ ಪುಟ್ಟ ವಿಷಯಗಳನ್ನ ಇಟ್ಕೊಂಡು ಕಿತ್ತಾಡ್ತಾರೆ. ಆಲ್ರೆಡಿ ಪ್ರೋಮೋ ನೋಡಿದ್ರೆ ಅನ್ಕೊಂತೀನಿ, ರಾಶಿಕಾ ವರ್ಸಸ್ ಧ್ರುವಂತ ಆಗ್ತಾ ಇದೆ. ಅಲ್ಲಿ ಧ್ರುವಂತ ಒಂದು ಸ್ಟೇಟ್ಮೆಂಟ್ ಮಾಡೋದಂತೆ. ಫಸ್ಟು ರಾಶಿಕಾ ಹೋಗಿ ಅಭಿ ಹತ್ರ ಇದ್ಲು, ಅದಾದಮೇಲೆ ನನ್ನ ಹತ್ರ ಬಂದ್ಲು, ಅದಾದಮೇಲೆ ಇವಾಗ ನಾವೆಲ್ಲ ಸೇರಿಸ್ಕೊಳ್ಳೋದಕ್ಕೆ ಸೂರಜ್ ಹತ್ರ ಹೋಗಿದ್ದಾಳೆ ಅಂತ ಹೇಳಿದಂತೆ. ಅದು ಯಾರ ಹತ್ರ ಹೇಳಿದ್ದು? ಕಾವ್ಯ ಹತ್ರ ಹೇಳಿದ್ದು. ಕಾವ್ಯ ಹೋಗಿ ರಾಶಿಕಾಗೆ ಹೇಳಿದ್ದಾಳೆ. ಸೊ ಇವಾಗ ರಾಶಿಕಾ ಬಂದು ಇಲ್ಲಿ ಕೇಳ್ತಿದ್ದಾಳೆ. ಸೊ ಇವಾಗ ಸೂರಜ್ ಬಂದ್ಬಿಟ್ಟು ಹುಡುಗಿರ ಹತ್ರ ಹೆಂಗೆ ಮಾತಾಡೋಕೆ ಬರಲ್ವ ನಿಮಗೆ ಹಾಗೆ ಈಗಂತ ಇವನ ಕಡೆಗೆ, ಈ ಕಡೆಗೆ ಧ್ರುವಂತ ಇವನು ರೋಚಿಗೆದ್ದಾನೆ, ನಾನು ಹುಡುಗಿರ ಹತ್ರ ಮಾತಾಡಲ್ಲ ಅಂತ. ಆ ಕಡೆ ಕಾವ್ಯ ಎದ್ಲು ಇವಾಗ, ನೀನು ಹುಡುಗಿರ ಹತ್ರ ಮಾತಾಡೋದಲ್ಲ, ಹುಡುಗಿರು ಇನ್ನ ಹತ್ರ ಮಾತಾಡಲ್ಲ ಅನ್ನೋ ರೀತಿಯಲ್ಲಿ ಒಬ್ಬರಿಂದ ಒಬ್ಬರಿಗೆ ಸುಮ್ಮನೆ ಕಿರ್ಚಾಡುವಂಥದ್ದು ಏನಕ್ಕೆ ಬೇಕಿತ್ತು ಇದು? ಅಥವಾ ಇನ್ ಕೇಸ್ ಇಲ್ಲಿ ಧ್ರುವಂತ ಹೋಗಿ ಇನ್ನೊಬ್ರಿಗೆ ಹೇಳಿದ್ದ ಅಂತ ಕಾವ್ಯ ಏನಕ್ಕೆ ಹೇಳ್ಬೇಕಿತ್ತು ಇಲ್ಲಿ ಹೋಗಿ ರಾಶಿಕಾಗೆ? ಅಲ್ಲ, ಆ ಸ್ಟೇಟ್ಮೆಂಟು ಕೂಡ ತಪ್ಪಿದೆ. ಅದು ಯಾವ ಆ್ಯಂಗಲಿಂದ ಹೇಳಿದಾನೋ, ಇವ್ರ ಆ್ಯಂಗಲಿಂದ ತೊಗೊಂಡವರು. ರಾಶಿಕಾ ನನ್ನ ಹತ್ರ ಬಂದಿದ್ಲು, ಏನು ಸ್ಟೇಟ್ಮೆಂಟ್ಗಳು, ಏನಿದು? ಒಂದೊಂದು ಮಾತು ಹೋಗಿ ಯಪ್ಪ, ಕಷ್ಟ ಇದೆ ಗುರು. ಈ ಥರ ಬಂದರೆ ನಿಜವಾಗ್ಲೂ ಬಿಗ್ ಬಾಸ್ ಸೀಸನ್ 12 ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ರಲ್ಲ, ಲಾಸ್ಟ್ ವೀಕೆಂಡಲ್ಲಿ ಏನಂತಂದರೆ, ಸುದೀಪ್ ಸರ್ ಎಷ್ಟು ಕಿರ್ಚಾಡ್ತೀರ ಅಂತಂದರೆ ಆಡಿಯನ್ಸು ಇನ್ನೇನು ಟಿ ವಿ ಆಫ್ ಮಾಡಿಬಿಟ್ಟು ಮಲ್ಕೊಬೇಕು, ಆ ರೇಂಜಿಗೆ ಕಿರ್ಚಾಡ್ತಿದ್ದೀರಾ ಅಂತ. ಕಿರ್ಚಾಡೋದು ಅರ್ಚಾಡೋದು ಬಿಟ್ಟರೆ ಇನ್ನೇನೂ ಇಲ್ಲ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಗೆ. ನಾನು ಬರೀ ಸ್ಪರ್ಧಿಗಳಿಗೆ ಬ್ಲೇಮ್ ಮಾಡ್ತಾ ಇಲ್ಲ, ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಟಾಸ್ಕ್ಗಳಿಲ್ಲ. ಒಂದೇ ಒಂದು ವಾರ ಕರೆಕ್ಟಾಗಿರುವಂಥ ಒಂದು ಟಾಸ್ಕ್ ಇದೆಯಾ? ಸ್ಟಾರ್ಟಿಂಗ್ ಮಂಡೆಯಿಂದ ಫ್ರೈಡೇವರೆಗೂ ಕೂಡ ಒಂದು ಟಾಸ್ಕ್ ಕೊಟ್ಟಿದ್ದಾರಪ್ಪ, ಇದು ಕಂಟಿನ್ಯೂಟಿ ತುಂಬ ಚೆನ್ನಾಗಿದೆ, ಈ ಒಂದು ಟಾಸ್ಕ್ ಸೂಪರ್ ಆಗಿತ್ತು, ಇದರಿಂದ ಒಂದು ಒಳ್ಳೆ ರಿಸಲ್ಟ್ ಬಂತು, ಒಳ್ಳೆ ಟೀಮ್ ಗೆಲ್ತು, ಒಳ್ಳೆ ಟೀಮ್ ಎಫರ್ಟ್ ಇತ್ತು, ಇದರಲ್ಲಿ ಒಬ್ಬ ಪ್ಲೇಯರ್ ಸಖತ್ತಾಗಿ ಆಡ್ದ ಅಂತ ಯಾವುದಾದ್ರೂ ಇದೆಯಾ? ಆ ಗೇಮ್ಗಳು ಆಡಿದ್ರು ಕೂಡ ಅದರಲ್ಲಿ ಒಂದು ಏನಾದರೂ ಟ್ವಿಸ್ಟ್ ಇಟ್ಟಿರ್ತಾರೆ. ಆಮೇಲೆ ಅದರಲ್ಲಿ ಬೇರೆ ದ್ವೇಷಗಳು. ನಾನು ಅಂದರೆ ಅವ್ರಿಗಂತೂ ಕೊಡಲ್ಲ, ಚೆನ್ನಾಗಿ ಆಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ನಾನು ಅವ್ರಿಗೆ ಕೊಡಲ್ಲ. ಅದೇ ದ್ವೇಷ, ಪರ್ಸ್ನಲ್ ದ್ವೇಷ. ಮೊನ್ನೆ ಲೆಟ್ರಿಗೆ ಮಾಡಿದ್ರಲ್ಲ ಅಶ್ವಿನಿ ಅವರು, ಹಾಗೆ ಪರ್ಸ್ನಲ್ ಗ್ರಜಸ್ನ ಇಟ್ಕೊಂಡು ಈ ಥರ ಆಟ ಆಡುವಂಥದ್ದು. ಎಲ್ಲಿ ಗಂಟ ಹೋಗ್ತಿದೆ ಈ ಬಿಗ್ ಬಾಸ್ ಸೀಸನ್ 12? ಬೇರೆ ಭಾಷೆಗಳು ನೋಡ್ಬಿಡೋದು, ತೆಲುಗು ಹಿಂದಿ ನೋಡೋದು, ಬರೀ ಕಿತ್ತಾಟ ಹಚ್ಬಿಡೋದು. ಈಸಿ ಅಲ್ವಾ? ಪ್ರಾಪರ್ಟಿಗೆ ದುಡ್ಡು ಖರ್ಚು ಮಾಡೋಂಗಿಲ್ಲ, ಟಾಸ್ಕಿಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ರೂಲ್ಸ್ಗಳು ಮಾಡೋಂಗಿಲ್ಲ, ಏನೂ ಇಲ್ಲ. ಸುಮ್ಮನೆ ಕಿತ್ತಾಡ್ತಾರೆ ತಾನೆ. ತೊಗೊಂಡೋಗಿ ಅವ್ರಿಂದ ಇವ್ರಿಗೆ ಹಾಕೋದು. ಅದೊಂದು ನಾಮಿನೇಷನ್ದೊಂದು ಟಾಸ್ಕ್ ಚೆನ್ನಾಗಿ ಕೊಡ್ತಾರೆ, ಮೆಣಸಿಕಾಯಿ ತಿನ್ನಿಸೋದು, ಆ ಬೆಂಕಿಗೆ ಹಾಕೋದು, ಮಸಿ ಬಳಸೋದು, ಇದೇ ಕಿತ್ತಾಟ. ನನಗಂತೂ ನೋಡಿ ಸಾಕಾಗಿ ಹೋಗ್ಬಿಟ್ಟಿದೆ ಇದು. ಟಾಕ್ಸಿಕ್ ಅನ್ನೋ ರೀತಿಯಲ್ಲಿ ಆಗಾಗಿದೆ. ಒಂಥರ ಮೆಂಟಲ್ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ ಯಾರು ಸೆನ್ಸಿಟಿವ್ ಇದ್ದರೆ. ನಮಗೂ ಅವಾಗವಾಗ ಅನಿಸುತ್ತೆ, ಬಟ್ ಕೆಲವು ಟೈಮ್ ಆದಮೇಲೆ ನಮ್ಗೆ ಸರಿ ಹೋಗ್ತೀವಿ. ಓಕೆ, ಸೊ ಸದ್ಯಕ್ಕೆ ನನಗೆ ಅನ್ಸಿರೋದು ಹಂಚ್ಕೊಂಡಿದ್ದೀನಿ. ಪ್ರೋಮೋದಲ್ಲಿ ಇನ್ನೇನು ಇಲ್ಲ ಅಲ್ಲಿ. ಓಕೆ, ಬೆಂಕಿ ಹಚ್ಚಿದ್ರು, ಬೆಂಕಿ ಹಚ್ಕೊಂಡವ್ರೆ, ಸೊ ಕಿತ್ತಾಡ್ತವ್ರೆ. ಧ್ರುವಂತ ಹೆಂಗೂ ಇವಾಗ ಸ್ವಲ್ಪ ಫಾರ್ಮಲ್ಲಿ ಅವ್ನಿಗೆ ಸರಿಯಾಗಿ ಹಾಕೊಂಡು ಹೋಗಿದ್ದಾರೆ. ಹೊರಗಡೆ ಒಂದು 4 ಫ್ಯಾನ್ಸು ಅವನ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ. ಹಾಗೆ ಇನ್ನೊಬ್ಬ ಬಕ್ರ ಸಿಗ್ತಾನೆ, ಸೊ ಇನ್ನೊಬ್ಬನ ಹಾಕೊಂಡು ರುಬ್ತಾರೆ. ಅಷ್ಟೇ, ಇದು ಬಿಟ್ಟರೆ ಇನ್ನೇನು ಆಗಲ್ಲ. ಓಕೆ, ಸೊ ಸದ್ಯಕ್ಕೆ ವಿಡಿಯೋದಷ್ಟೇ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಪ್ಪ. ಬಾಯ್.